ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಮತ್ತು ಯಾವ್ಯಾವುದು ಎಷ್ಟೆಷ್ಟು ಅಂಕದಲ್ಲಿ ಬರ್ತಾವಂತ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು, ಯಾವ್ಯಾವ ಮುಖಾಂತರ ಈಜಿ ಮುಖಾಂತರ ಪಾಸ್ ಆಗ್ಬೋದು, ಅದೇ ರೀತಿಯಾಗಿ ಯಾವ್ಯಾವ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಕ್ವಶನ್ ಪೇಪರ್ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ಬನ್ನಿ, ಇದು ನೋಡ್ಬೋದು ನೀವು V1 2026 ಕ್ವಶನ್ ಪೇಪರ್ ಆಗೈತಿ. ಇಂಗ್ಲೀಷ ವಿಷಯ ಸಂಕೇತ ಸಬ್ಜೆಕ್ಟ್ ಕೋಡ್ ನೋಡ್ಬೋದು 0 to NS ಎಲ್ಲ ಸೇಮ. ಸೈನ್ಸ, ಕಾಮರ್ಸ, ಆರ್ಟ್ಸ ಎಲ್ಲರಿಗೂ ಸೇಮ್ ಬರ್ತೈತೆ ಕ್ವಶನ್ ಪೇಪರ್ ಇಂಗ್ಲೀಷ. ಅದೇ ರೀತಿ ಈಗ ನೋಡ್ಕೊತ ಹೋಗೋಣ. ಈಗ ಯಾವ ಎಷ್ಟೆಷ್ಟು ಮಾರ್ಕ್ಸ್ಗೆ ಕೇಳ್ತಾರೋ. ಫಸ್ಟ್ ಆಫ್ ಆಲ್ ನೋಡೋ ಸಮಯ ಎಷ್ಟು ತಾಸು ಇರ್ತೈತಪ್ಪ ಅಂದ್ರೆ 3 ತಾಸು ಇರ್ತೈತಿ. ಅದೇ ರೀತಿ ಒಟ್ಟು ಪ್ರಶ್ನೆಗಳು ಎಷ್ಟಪ್ಪ ಅಂದ್ರೆ 36. ಅದೇ ರೀತಿಯಾಗಿ ಗರಿಷ್ಠ ಅಂಕಗಳು 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತೈತಿ. ಅದೇ ರೀತಿಯಾಗಿ 20 ಮಾರ್ಕ್ಸ ಇಂಟರ್ನಲ್ ಮಾರ್ಕ್ಸ. ನಿಮ್ಮ ಯಾವ ಸ್ಕೂಲಲ್ಲಿ ಇರ್ತೀರಿ ಅಲ್ಲಿ 20 ಇಂಟರ್ನಲ್ ಮಾರ್ಕ್ಸನ್ನು ಕೊಡ್ತಾರೆ. ಟೋಟಲ್ ಆಗಿ 100 ಮಾರ್ಕ್ಸ್ ಇರ್ತೈತಿ. ಈಗ ನೋಡೋಣ. ಈಗ ಫಸ್ಟ ಪಾರ್ಟ್ ಎದಾಗ ಅಂದ್ರೆ ಪಾರ್ಟ್ ಎದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೋ. ಕ್ವಶನ್ ಬೈ ದ ಚಾಯ್ಸ್ ಆಫ್ ದ ರೈಟ್ ಆಪ್ಷನ್ ಅಂದ್ರೆ 10 ಮಾರ್ಕ್ಸ್ನು 1 ಮಾರ್ಕ್ಸ್ನು 10 ಕ್ವಶನ್ ಕೇಳ್ತಾರೋ. ಎಷ್ಟಾಯಿತು? 10 ಮಾರ್ಕ್ಸ್ ಆಯಿತು. ಎಷ್ಟಾಯ್ತಪ್ಪ ಅಂದರೆ 10 ಮಾರ್ಕ್ಸ್ ಆಯಿತು. 1 ಮಾರ್ಕ್ಸ್ನು 10 ಕ್ವಶನ್ ಮಲ್ಟಿಪಲ್ ಇರ್ತಾವೆ ನೋಡ್ಬೋದು ನೀವು. ರೋಮಿಯೋ ಜೂಲಿಯಟ್ ಮ್ಯಾಗ ಕೇಳಿದರೆ 1ನೇ ಚಾಪ್ಟರ್ ಮ್ಯಾಗಿದ. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ನೋಡ್ಬೋದು ನೀವು ಮಲ್ಟಿಪಲ ಬಿಟ್ಟ ಸ್ಥಳ ಕೇಳಿರ್ತಾರೆ 4, ಬಿಟ್ಟ ಸ್ಥಳ 3 ಕೇಳಿದರೆ. ಅದೇ ರೀತಿಯಾಗಿ ಒಂದಿಷ್ಟು ಬರೀ 1 ಕೇಳಿದರೆ. ಅದೇ ರೀತಿಯಾಗಿ ಮತ್ತೆ ಬಿಟ್ಟ ಸ್ಥಳ ಕೇಳಿದರೆ. ಇದೇ ರೀತಿ ಮಲ್ಟಿಪಲ್ ಚಾಯ್ಸ್ ಎಷ್ಟು ಕ್ವಶನ್ ಇರ್ತಾವಪ್ಪ ಅಂದ್ರೆ 10 ಇರ್ತಾವೆ. 10 into 1 = 10 10 ಮಾರ್ಕ್ಸ್ ಆಯಿತು. ಅದೇ ರೀತಿ ಈಗ ನೆಕ್ಸ್ಟ್ ನೋಡ್ಬೋದು 8 ಕ್ವಶನ್ ಅದು. ನಂತರ ಈಗ ನೋಡ್ಬೋದು ನೀವು 9th ಕ್ವಶನ್ ಕೇಳಿದರೆ ಬಿಟ್ಟ ಸ್ಥಳ, 10th ಬಿಟ್ಟ ಸ್ಥಳ ಕೇಳಿದರೆ. ಅದೇ ರೀತಿಯಾಗಿ 10 ಕ್ವಶನ್ ಆಗ್ಬೇಕು. ನೆಕ್ಸ್ಟ್ ಹೆಂಗೆ ಕೇಳ್ತಾರಪ್ಪ ಅಂದರೆ 3 into 1 = 3 ಅಂದರೆ 1 ಮಾರ್ಕ್ಸ್ನು ಎಷ್ಟು 3 ಕ್ವಶನ್ ಬಿಟ್ಟ ಸ್ಥಳ ಕೇಳ್ತಾರೆ. 1 ಮಾರ್ಕ್ಸ್ನು 3 ಎಷ್ಟು ಅಂದ್ರೆ ಯಾವ್ದಪ್ಪ 11ನೇ ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಕ್ಸ್ ವಿತ್ ದ ಪ್ಯಾಜಿವ್ ಫಾರ್ಮ್ ದ ವರ್ಬಲ್ ಗಿವನ್ ಇನ್ ದ ಬ್ಲ್ಯಾಂಕ್ಸ್ ಅಂದ್ರೆ ವರ್ಬಲ್ ಮ್ಯಾಗ 3 ಕ್ವಶನ್ ಕೇಳ್ತಾರೋ 1 ಮಾರ್ಕ್ಸ್ನು. ಅದನ್ನ ಬಿಡಿಸ್ಬೇಕು. ಈಗ ಬಿಟ್ಟ ಸ್ಥಳ ಕೇಳ್ತಾರೋ. ಅದೇ ರೀತಿ ಕಂಪೋಸ್ಡ್, ಅಪೋಸ ಹಿಂಗೆ ಕೇಳ್ತಾರೋ. ಅದೇ ರೀತಿಯಾಗಿ ಅದನ್ನ ಬಿಡಿಸ್ಬೇಕು. ಅದ ನಂತರ ಬರೋದೀಗ 12ನೇ ಕ್ವಶನ್ ಯಾವಪ್ಪ ಅಂದ್ರೆ 2 into 1 = 2 ಅಂದರೆ 2 ಬಿಟ್ಟ ಸ್ಥಳ ಕೇಳ್ತಾರೋ 1 ಮಾರ್ಕ್ಸ್ನು. ಅದೇ ರೀತಿಯಾಗಿ 1 ಮಾರ್ಕ್ಸ್ನು 2 ಬಿಟ್ಟ ಸ್ಥಳ ಕೇಳ್ತಾರೋ. ಇಲ್ಲಿ ಬಾಕ್ಸಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಸೂಟೇಬಲ್ ಆಯ್ತು ಅದನ್ನ ಚಾಯ್ಸ್ ಮಾಡಿ ಇಡೋದು. ಇದಕ್ಕೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ 2 ಮಾರ್ಕ್ಸು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದು 5 into 1 = 5 ಅಂದರೆ ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ದ ಕಾಲಮ್ ಎ ವಿತ್ ದ ನೌನ್ ಪ್ರೊಸೋಸ್ ಇನ್ ದ ಕಾಲಮ್ ಬಿ ದಿ ರೆಫರ್ ಟು. ಅಂದರೆ ಈಗ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಏನು ಅಂಡರ್ಲೈನ್ ಏನು ಮಾಡಿದಾರೋ ಅದರ ಪ್ರೊನೌನ್ಸ್ ಹತ್ತದಾವಲ್ಲಿ. ಅದರ ಜೊತೆಗೆ ನೌನನ್ನು ಫೈಂಡ್ ಔಟ್ ಮಾಡಬೇಕು. ಹೀಗೆ ಅಂಡರ್ಲೈನ್ ಮಾಡಿದ್ರು, ಕೊಟ್ಟಿದ್ದಾರೆ, ಹೀಗೆ ಯಾವ್ದು ಬರ್ತೈತಿ ಅದನ್ನ ಚಾಯ್ಸ್ ಮಾಡಬೇಕು. ಇದೇ ರೀತಿ ಎಷ್ಟು ಮಾರ್ಕ್ಸ್ಪ ಅಂದರೆ 5 ಮಾರ್ಕ್ಸ್ ಕೇಳಿರ್ತಾರೆ. ಅದ ನಂತರ ಈಗ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಪಾರ್ಟ್ ಬಿ ಬತ್ತು. ಪಾರ್ಟ್ ಬಿ ಒಳಗೆ ಈಗ ಎಷ್ಟು ಮಾರ್ಕ್ಸ್ ಅದು ನೋಡ್ಬೋದು. ಈಗ 1 ಮಾರ್ಕ್ಸ್ನು 10 ಪ್ಲಸ್ ಅದೇ ರೀತಿಯಾಗಿ 10 ಪ್ಲಸ್ ಇಲ್ಲಿ 13 ಪ್ಲಸ್ 2 15 ಮಾರ್ಕ್ಸ. ಇಲ್ಲಿ 2 ಬಿಟ್ಟ ಸ್ಥಳ 15 ಪ್ಲಸ್ 5 20 ಮಾರ್ಕ್ಸ. ಏನಾಯ್ತಪ್ಪ ಅಂದ್ರೆ 1 ಮಾರ್ಕ್ಸ್ನು 20 ಕ್ವಶನ್ ಕೇಳ್ತಾರೋ. ಅದ ನಂತರ ಈಗ ಬರೋದು ಪಾರ್ಟ್ ಬಿ ಒಳಗೆ ಯಾವ್ದಪ್ಪ ಅಂದ್ರೆ 3 into 2 = 6 ಅಂದರೆ 3 ಅಂದರೆ 3 ಕ್ವಶನನ್ನು ಬರಿಬೇಕಿದ್ರು. 4 ಕ್ವಶನ್ ಕೊಟ್ಟಿದ್ದಾರೋ 3 ಕ್ವಶನ್ ಬರಿಬೇಕು. 1 ಕೆಟ್ಟ ಮಾರ್ಕ್ಸ್ಪ ಅಂದ್ರೆ 2 ಮಾರ್ಕ್ಸ. 1ಕ್ಕೆ 2 ಮಾರ್ಕ್ಸ. 3 ಕೊಟ್ಟಿರ್ತಾರೋ 4 ಕೊಟ್ಟಿರ್ತಾರೋ 3ಅನ್ನು ಕಂಪಲ್ಸರಿಯಾಗಿ ಬಿಡಿಸ್ಬೇಕು. ಅದ ನಂತರ ಬರೋದೀಗ 4 into 3 = 12 ಅಂದರೆ 4 ಕ್ವಶನನ್ನು ಬಿಡಿಸ್ಬೇಕು. 5 ಕ್ವಶನ್ ಕೊಟ್ಟಿರ್ತಾರೋ 4 ಕ್ವಶನನ್ನು ಬಿಡಿಸ್ಬೇಕು. ಎಷ್ಟು ಮಾರ್ಕ್ಸ್ಪ ಅಂದ್ರೆ 3 ಮಾರ್ಕ್ಸ. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ 3ಅನ್ನು ಬಿಡಿಸ್ಬೇಕು. ಎಷ್ಟು ಮಾರ್ಕ್ಸ್ಪ ಅಂದ್ರೆ 4 ಮಾರ್ಕ್ಸ್ನು ಎಷ್ಟಪ್ಪ ಅಂದ್ರೆ 3 ಬಿಡಿಸ್ಬೇಕು. ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ 1 2 3 4 5 6 ಕೊಟ್ಟಿರ್ತಾರೋ 3 ಬಿಡಿಸ್ಬೇಕು. ಎಷ್ಟು ಮಾರ್ಕ್ಸ್ಪ ಅಂದ್ರೆ 4 ಮಾರ್ಕ್ಸ. 100 ವರ್ಡ್ಸ್ದಾಗ ಬರೀಬೇಕು. 3 ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಅದ ನಂತರ ಈಗ ಬರೋದು ನೆಕ್ಸ್ಟ್ ಸೆಕ್ಷನ್ ಸಿದಾಗ ಏನಪ್ಪ ಅಂದರೆ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೋ ಅದು ನೋಡಿ 10 ಕ್ವಶನ್ನ ಬಿಡಿಸ್ಬೇಕು. ಈಗ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ಅಂದರೆ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೋ. ಇದು ಈಸಿಯಾಗಿ 100% ಎಲ್ಲರಿಗೂ
ಈಜಿಯಾಗಿ 10 ಮಾರ್ಕ್ಸನ್ನು ಖಂಡಿತವಾಗಿ ಪಡಿಬೋದು. ಹೆಂಗಪ್ಪ ಅಂದರೆ ಪ್ಯಾರಾಗ್ರಾಫ್ದಾಗ ಆನ್ಸರ್ ಇರ್ತಾವೆ, ಇಲ್ಲಿ ಮ್ಯಾಗ ಓದುದ ಅದೇ ರೀತಿಯಾಗಿ ಆನ್ಸರನ್ನು ನೋಡುದ ಬರೆಯುದ. ಇದಕ್ಕೆ 10 ಮಾರ್ಕ್ಸ. ಲಾಸ್ಟ್ ಒಂದು ಏನು ಕೊಟ್ಟಿರ್ತಾರಪ್ಪ ಅಂದರೆ ಎಜುಕೇಷನ್. ಆ್ಯಡ್ ದ ವರ್ಡ್ ಎಜುಕೇಟೆಡ್ ಟು ಮೇಕ್ ಇನ್ ಅಂಟೋನಿಮ್. ಅಂಟೋನಿಮ್ ಅಂತ ಕೇಳ್ತಾರೆ. ಇದೇ ವರ್ಡ್ ಒಳಗಿಂದ ಒಂದು ಅಂಟೋನಿಮ್ ಕೇಳ್ತಾರೆ. ಅಂದ್ರೆ ಅಂಟೋನಿಯಮ್ ಅಂದರೆ ವಿಲೋಮ ಶಬ್ದ. ವಿಲೋಮ ಶಬ್ದ ಕೇಳ್ತಾರೆ, ಅದನ್ನ ವಿಲೋಮ ವಿರುದ್ಧಾರ್ಥಕ ಪದವನ್ನು ಬರಬೇಕು. ಇದು 10ನೇ ಕ್ವಶನ್. ಇಂಥದ್ದೇ ಒಂದು ಕ್ವಶನ್ ಕೇಳಿರ್ತಾರೆ ಪ್ಯಾರಾಗ್ರಾಫ್ ಒಳಗೆ. ಅದ ನಂತರ ನೆಕ್ಸ್ಟ್ ಬರೋದು ಈಗ ನೀವು ನೋಡ್ಬೋದು. ಅದ ನಂತರ ಈಗ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ನೆಕ್ಸ್ಟ್ ಬರೋದು ಈಗ ಎ ಆಯಿತು. ಇವಾಗ ಬಿ ಕೊಟ್ಟಿದ್ದಾರೆ. ಬಿಗೆ ಎಷ್ಟಪ್ಪ ಅಂದ್ರೆ 9 × 1 = 9 ಅಂದರೆ ಎಷ್ಟಪ್ಪ ಅಂದ್ರೆ 9 ಕ್ವಶನ್ದವು 9 ಮಾರ್ಕ್ಸ. ಒಂದಕ್ಕೆ 1 ಮಾರ್ಕ್ಸ. ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ. ಅದೇ ರೀತಿಯಾಗಿ ಇಲ್ಲಿ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಕ್ವಶನ್ನ ನೋಡಿ ಆನ್ಸರ್ನ ಬಿಡಿಸ್ಬೇಕು. ಅದ ನಂತರ ಈಗ ನೆಕ್ಸ್ಟ್ ಬರೋದು ಸೆಕ್ಷನ್ ಡಿ, ಪಾರ್ಟ್ ಡಿ ಒಳಗೆ ರೀರೈಟ್ ಆ್ಯಸ್ ಎ ಡೈರೆಕ್ಟೆಡ್ ಅಂದರೆ 4 × 1 = 4. 4 ಮಾರ್ಕ್ಸ್. 1 ಮಾರ್ಕ್ಸ್ನು 4 ಬಿಡಿಸ್ಬೇಕು ಇಲ್ಲಿ. ಅದೇ ರೀತಿಯಾಗಿ ಇಲ್ಲ ಅಂದರೆ ಅವ್ರು ಅಂತ ಕೊಟ್ಟಿದ್ದಾರೆ ಫಿಲ್ ಇನ್ ದ ಬ್ಯಾಂಕ್ಸ್ ರೈಟ್ ಲಿಂಕರ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರೆ ಬಿಡಿಸ್ಬೇಕು, ಇಲ್ಲ ಅಂದ್ರೆ ಅದನ್ನೇ ಬಿಡಿಸ್ಬೇಕು. ಅದ ನಂತರ ನೆಕ್ಸ್ಟ್ ಬರೋದು 32ನೇದ 2 ಮಾರ್ಕ್ಸ್, 1 ಮಾರ್ಕ್ಸ. ಬಿಟ್ಟಿಸ್ದಾಗ 1 ಮಾರ್ಕ್ಸ. ರೀರೈಟ್ ಆ್ಯಸ್ ಎ ಡೈರೆಕ್ಟೆಡ್ ಅಂದರೆ ಇಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಕ್ವಶನ್ ಟ್ಯಾಗ್ ಅಂತ ಮಾಡ್ತಾನಂದ್ರೆ ಇದನ್ನ ಕ್ವಶನ್ ಟ್ಯಾಗ್ ಮಾಡಬೇಕು. ಫಾರ್ಮರ್ ವಿತ್ ವಾಟ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂದರೆ ಅಂಡರ್ಲೈನ್ಲಿ ಅದ ಏನು ಆತೈತೆ ಅಂತ ಕೇಳಿದಾರೆ, ಅದನ್ನ ಬಿಡಿಸ್ಬೇಕು. ಅದ ನಂತರ ಇಲ್ಲಿ ಕೊಟ್ಟಿದ್ದಾರೆ 2 × 1 = 2 ಅಂದರೆ ಇದು 2 ಮಾರ್ಕ್ಸ. ಅದ ನಂತರ 33ನೇದು ಏನಪ್ಪ ಅಂದ್ರೆ 33ನೇದು ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮೇಕ್ ನೋಟ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ ಅಂದರೆ ಪ್ಯಾರಾಗ್ರಾಫನ್ನು ಓದಿ ಇದ್ರೊಳಗಿಂದ ಇಲ್ಲಿ ಏನೇನು 1, 2, 3, 4 ಅಂತ ಕೊಟ್ಟಿದ್ದಾರೆ. ಫಿಲ್ಲಿನ್ಸ್ ಬ್ಯಾಂಕ್ಸನ್ನು ಇದ್ರೊಳಗೆ ನೋಡಿ ಹುಡುಕಾಡಿ ಇದ್ರೊಳಗೆ ಆನ್ಸರ್ನ ಮಾಡಬೇಕು. ಇದಕ್ಕೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ ಅರ್ಧ ಮಾರ್ಕ್ಸ. 2 ಮಾರ್ಕ್ಸ್ ಅಂದರೆ 4 ಫಿಲ್ ಮಾಡಬೇಕು. ಎಷ್ಟು ಮಾರ್ಕ್ಸ್ಪ ಅಂದರೆ 2 ಮಾರ್ಕ್ಸ್ ಸಿಗ್ತಾವೆ. ಅದ ನಂತರ ಈಗ ಬರೋದು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ಗೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ 5 ಮಾರ್ಕ್ಸ್. ಕನ್ವರ್ಜೇಷನ್ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡು, ಕಂಪ್ಲೀಟ್ ದ ಡೈಲಾಗ್. ಇಲ್ಲಿ ಡೈಲಾಗ್ ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ 3 ಮಾರ್ಕ್ಸ್. ಡೈಲಾಗ್ ಎಷ್ಟಪ್ಪ ಅಂದ್ರೆ ಡೈಲಾಗ 3 ಮಾರ್ಕ್ಸ್ ಆಗಿರ್ತೈತಿ. ಅದ ನಂತರ ನೆಕ್ಸ್ಟ್ ರೈಟ್ ಲೆಟ್ರನ್ನ ಬಿಡಿಸ್ಬೇಕು. ಪಾರ್ಟ್ ಡಿ 36ನೇ ಕ್ವಶನ್ನ ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಸಲುವಾಗಿ ಒಂದು ಲೆಟ್ರನ್ನ ಬರೀಬೇಕು. ಎಷ್ಟು ಮಾರ್ಕ್ಸ್ಪ ಅಂದ್ರೆ 5 ಮಾರ್ಕ್ಸ. ಇಲ್ಲಾಂದ್ರೆ ಅವ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಪ್ಪ ಅಂದ್ರೆ ಇಲ್ಲಿ ಕ್ವಶನ್ ಅಂತ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ಬರಿಬೇಕಾಯ್ತು. ಇಷ್ಟ ಆದ್ರೆ ನಿಮ್ಗೆ ಇಷ್ಟು ಮಾಡಿದ್ರೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗೈತಿ ಇಂಗ್ಲೀಷ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿಯಾಗಿ ಈಜಿಯಾಗಿ ಪಾಸ್ ಆಗ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಪ್ಯಾರಾಗ್ರಾಫನ್ನು ನೋಡಿ ನೀವು 10 ಮಾರ್ಕ್ಸನ್ನು ಈಜಿಯಾಗಿ ಬಿಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ 1 ಮಾರ್ಕ್ಸ್ನೂ ಅದಾವೆ. ಅದೇ ರೀತಿಯಾಗಿ ಬಂದುಬಿಟ್ಟು ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಆನ್ಸರ್ ಮಾಡೋದು. ಆದ ನಂತರ ಡೈಲಾಗ್ ರೈಟಿಂಗ್ ಇದೆ. ಅದೇ ರೀತಿಯಾಗಿ ಇಲ್ಲಿ 33ನೇ ಕ್ವಶನ್ ಇದೆ. ಇಲ್ಲಿ ಪ್ಯಾರಾಗ್ರಾಫ್ ನೋಡಿ ಇಲ್ಲಿ ಬಾಕ್ಸನ್ನು ಫಿಲ್ ಮಾಡ್ಬೋದು. ಇದೇ ರೀತಿಯಾಗಿ ಈಜಿಯಾಗಿ ನೀವು ಮಾರ್ಕ್ಸನ್ನು ಪಡಿಬೋದು ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.